ಹಲೋ ಫ್ರೆಂಡ್ಸ್, ನಮಸ್ಕಾರ. ತಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಇಂಗ್ಲೀಷನ್ನು ಮಾತನಾಡುವಾಗ ನಮಗೆ ದಿನನಿತ್ಯವೂ ಉಪಯೋಗಕ್ಕೆ ಬರುವಂತಹ 30 ಆಶ್ಚರ್ಯ ಸೂಚಕ ಅಂದರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ಗಳನ್ನು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಪದಗಳಿರ್ಬೋದು ಅಥವಾ ಈ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ನಿಮ್ಮ ದಿನನಿತ್ಯದ ಇಂಗ್ಲೀಷ್ನಲ್ಲಿ ನೀವು ಉಪಯೋಗಿಸ್ತಾ ಹೋಗಿದ್ದೇ ಆದರೆ ನಿಮ್ಮ ಇಂಗ್ಲೀಷ್ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಮತ್ತು ನೀವು ಇನ್ನೂ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ 30 ಸೆಂಟೆನ್ಸ್ಗಳನ್ನ ಇವತ್ತು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನನ್ನು ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಇಂದಿನ ಫಸ್ಟ್ ಸೆಂಟೆನ್ಸ್ ಅಥವಾ ಫಸ್ಟ್ ವರ್ಡ್ ಯಾವುದು ಗೊತ್ತಾ? ಔಸಮ್. ಔಸಮ್ ಅಂತಂದರೆ ಅದ್ಭುತ. ಈಗ ಏನೋ ಒಂದು ನೀವು ನೋಡ್ತೀರಿ, ನೋಡಿದ ತಕ್ಷಣ ವಾವ್ ಇದು ಚೆನ್ನಾಗಿದೆ, ಇಸ್ ಔಸಮ್. ಓಕೆ, ಈ ಔಸಮ್ ಅಂತನ್ನೋದನ್ನು ನೀವು ವ್ಯಕ್ತಿಗಳಿಗೂ ಬಳಸ್ಬೋದು. ಏನೋ ಕೆಲಸವನ್ನು ಮಾಡಿದಾಗ ಎಸ್ ಔಸಮ್ ಅಂತಂದು ಬಳಕೆ ಮಾಡ್ಬೋದು. ಅಥವಾ ವಂಡರ್ಫುಲ್ ಅಂತಂದರೆ ಅದ್ಭುತ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬ್ಯೂಟಿಫುಲ್, ತುಂಬ ಸುಂದರವಾಗಿದೆ. ಯಾವುದೇ ಒಂದು ಪ್ಲೇಸಿಗೆ ಹೋಗಿರ್ತೀರಿ, ಅಲ್ಲಿ ನೀವು ಆ ಒಂದು ಸ್ಥಳಕ್ಕೆ ಇಳಿದ ತಕ್ಷಣ ವಾವ್ ಇಸ್ ಸೋ ನೈಸ್, ಸೋ ಬ್ಯೂಟಿಫುಲ್. ಈಗ ನೀವು ತಾಜ್ ಮಹಲ್ನ ನೋಡಲಿಕ್ಕೆ ಆಗ್ರಾಗೆ ಹೋಗಿದ್ದೀರಿ, ಅಲ್ಲಿ ತಾಜ್ ಮಹಲ್ ನೀವು ನೋಡಿದ ತಕ್ಷಣ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ? ವಾವ್ ಇಟ್ಸ್ ವಂಡರ್ಫುಲ್, ವಾವ್ ಇಟ್ಸ್ ಮಾವ್ಲಸ್, ವಾವ್ ಇಟ್ಸ್ ಔಸಮ್, ವಾವ್ ಇಟ್ಸ್ ಬ್ಯೂಟಿಫುಲ್. ಇವುಗಳಲ್ಲಿ ಯಾವುದನ್ನಾದರೂ ನೀವು ಯೂಸ್ ಮಾಡ್ಬೋದು. ಆದರೆ ನಿಮ್ಮ ಭಾವನೆಗಳು ಅಂದರೆ ಎಕ್ಸ್ಪ್ರೆಷನಲ್ಲಿ ಬರ್ತಾ ಇರಬೇಕು. ಎಕ್ಸ್ಕ್ಲಾಮೇಟರಿ ಅಂತಂತಂದ್ರೆ ಏನು? ಆಶ್ಚರ್ಯ ಸೂಚಕ, ಅ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಆರ್ ಸಡನ್ ಫೀಲಿಂಗ್ಸ್. ಅದು ಪದಗಳಿರ್ಬೋದು, ವಾಕ್ಯಗಳಿರ್ಬೋದು, ನಮ್ಮ ಒಳಗಡೆಯಿಂದ ಭಾವನೆಗಳನ್ನ ವ್ಯಕ್ತಪಡಿಸಿದರೆ ಮಾತ್ರ ಅವುಗಳಿಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ದೆನ್ ಗುಡ್. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ನಿಮಗೆ ಹೋಮ್ವರ್ಕ್ ಮಾಡಿ ತೋರಿಸ್ತಾ ಇದೆ, ನಾವು ಹೀಗೆ ಹೇಳ್ಬೋದು, ಹೋ ಗುಡ್. ಓಕೆ, ಅಂದರೆ ಹೋ ಗುಡ್, ಚೆನ್ನಾಗಿದೆ, ಕೀಪ್ ಇಟ್ ಅಪ್ ಅಂತಂದು ಹೇಳ್ತೀವ ನಾವು. ಸೊ ಆ ರೀತಿಯಾಗಿ ಇವುಗಳನ್ನ ನೀವು ಬಳಸ್ಬೋದು. ಓಕೆ, ಔಸಮ್, ವಂಡರ್ಫುಲ್, ಬ್ಯೂಟಿಫುಲ್, ಎಕ್ಸಲೆಂಟ್ ಆ್ಯಂಡ್ ದೆನ್ ಗುಡ್. ನೆಕ್ಸ್ಟ್ ನೋಡಿ, ದ್ಯಾಟ್ಸ್ ಗುಡ್ ನ್ಯೂಸ್. ಈಗ ನಿಮ್ಮ ಒಬ್ಬ ಫ್ರೆಂಡ್ ಇರ್ತಾನೆ, ಅವನು ತುಂಬ ದಿನಗಳಿಂದ ಜಾಬ್ಗೆ ಸರ್ಚ್ ಮಾಡ್ತಾ ಇರ್ತಾನೆ. ಈಗ ಅವನಿಗೆ ಜಾಬ್ ಸಿಕ್ಕಿದೆ, ನಿಮ್ಮ ಮುಂದೆ ಬಂದು ನ್ಯೂಸನ್ನು ಶೇರ್ ಮಾಡ್ತೀನಿ, ಇವತ್ತು ನನಗೆ ಜಾಬ್ ಸಿಕ್ತು ಮಗ ಅಂತಂದು. ಅವಾಗ ನೀವು ಹೇಗೆ ಹೇಳ್ತೀರಿ? ವಾವ್ ಇಟ್ಸ್ ಗುಡ್ ನ್ಯೂಸ್. ಓಕೆ, ಹೀಗೆ ಹೇಳ್ಬೋದಾ? ನೆಕ್ಸ್ಟ್ ಈಸ್ ಇಟ್ ಅಂತ ಅನ್ನೋದು ಇದು ಕ್ವಶನು ಹೌದು, ಆಶ್ಚರ್ಯ ಸೂಚಕವಾಗಿ ವ್ಯಕ್ತಪಡಿಸುವಂಥ ಪದನೂ ಸಹ ಹೌದು. ಈಗ ಹೇಗೆ ಅಂತಂತಂದರೆ, ನಿನಗೊಂದು ವಿಷಯ ಗೊತ್ತಾ? ಡು ಯು ನೋ ಇಟ್? ಅವನಿಗೇನೋ ಪ್ರಮೋಷನ್ ಸಿಕ್ತಂತೆ. ಹಿಂಗೆ ಹೇಳಿದಾಗ ಹೌದಾ ಅಂತ ನಾವು ಆಶ್ಚರ್ಯ ಸೂಚಕವಾಗಿ ವ್ಯಕ್ತಪಡಿಸಿರ್ತಾನೆ. ಈಸ್ ಇಟ್? ಓ ದ್ಯಾಟ್ಸ್ ಗುಡ್ ನ್ಯೂಸ್. ಈ ರೀತಿಯಾಗಿ ನೀವು ಇದನ್ನ ಬಳಕೆ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಓ ಮೈ ಗಾಡ್ ಇದು ನಾವು ಯಾವಾಗ ಯೂಸ್ ಮಾಡ್ತೀವಿ? ಈಗ ನಿಮಗೆ ಯೂಸ್ವಲ್ ಆಗಿ ಬಿಟ್ಟು ಅನ್ಯೂಸ್ವಲ್ ಆಗಿ ಏನಾದರೂ ವಿಷಯಗಳು ನೋಡಿದಾಗ, ಅಂದರೆ ಸಾಮಾನ್ಯವಾಗಿ ದಿನನಿತ್ಯವೂ ನೀವೇನು ನೋಡ್ತಾ ಇರ್ತೀರಿ, ಏನು ಮಾಡ್ತಾ ಇರ್ತೀರಿ, ಅದನ್ನು ಬಿಟ್ಟು ಏನಾದರೂ ಡಿಫ್ರೆಂಟ್ ಇದ್ದಾಗ ಓಕೆ ನಾವೇಂತೀವಿ ಓ ಮೈ ಗಾಡ್. ಈ ರೀತಿಯಾಗಿ ಎಕ್ಸ್ಪ್ರೆಷನ್ ವ್ಯಕ್ತಪಡಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಬೈಕನ್ನು ನೋಡ್ತಾ ಇದ್ರಿ, ಆ ಬೈಕ್ ತುಂಬ ಡಿಫ್ರೆಂಟ್ ಇದೆ, ತುಂಬ ದೊಡ್ಡದಿದೆ. ಓಕೆ, ಸೊ ಆ ದೊಡ್ಡ ಬೈಕನ್ನು ನೋಡಿದ ತಕ್ಷಣ ನೀವಂತೀರಿ ಓ ಮೈ ಗಾಡ್ ಹೌ ಬಿಗ್ ಇಟ್ ಈಸ್, ಎಂಥ ದೊಡ್ಡದಿದೆ ಇದು. ಈ ರೀತಿಯಾಗಿ ಹೇಳ್ಬೋದಾ? ನೆಕ್ಸ್ಟ್ ಥ್ಯಾಂಕ್ ಗಾಡ್ ಅಂತಂತಂದರೆ ನಮಗೆ ಏನಾದರೂ ಒಂದು ಆಪತ್ತು ಬಂದು ಅದರಿಂದ ನಾವು ಪಾರಾದಾಗ ಥ್ಯಾಂಕ್ ಗಾಡ್ ಅಂತ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಈಗ ಬೈಕಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಂದು ಏರಿಯಾ ಇರುತ್ತೆ, ನಾವು ಅದನ್ನು ದಾಟಿ ಬರ್ತೀವಿ, ದಾಟಿ ಬಂದು 5 ನಿಮಿಷ ಆಗಿರುತ್ತೆ, ಒಂದು ಹೋಟ್ಲಲ್ಲಿ ಟೀ ಕುಡಿತಾ ಇದ್ದೀವಿ. ಟೀ ಕುಡಿತಾ ಇರಬೇಕಾದ್ರೆ ನಿಮ್ಗೆ ನ್ಯೂಸ್ ಬರುತ್ತೆ, ಹಿಂದೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತಂದು. ಅವಾಗ ನೀವು ಅಂತೀರಿ ಅಯ್ಯೋ ನಾವು ಉಳ್ಕೊಂಡ್ವಿ, ಅಂದರೆ ಅಯ್ಯೋ ನಮಗೇನೂ ಆಗಲಿಲ್ಲ, ಥ್ಯಾಂಕ್ ಗಾಡ್ ದೇವರಿದ್ದಾನೆ. ಸೊ ಈ ರೀತಿಯಾಗಿ ನೀವು ಥ್ಯಾಂಕ್ ಗಾಡನ್ನು ಯೂಸ್ ಮಾಡ್ಬೋದು. ಬೈ ಗಾಡ್ಸ್ ಗ್ರೇಸ್ ಅಂತಂದರೆ ದೇವರ ದಯೆ ಇದೆ ನಮ್ಮ ಮೇಲೆ, ದೇವರ ದಯೆಯಿಂದ ನಾವು ಪಾರಾದ್ವಿ. ಓಕೆ, ಬೈ ಗಾಡ್ಸ್ ಗ್ರೇಸ್ ಅಂತ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಸೇಮ್ ಟು ಯು ನೀವೆಲ್ಲರೂ ಯೂಸ್ ಮಾಡ್ತೀರಿ ಅಲ್ವಾ? ಈಗ ಯಾರಾದರೂ ಏನಾದರೂ ವಿಶ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಹಬ್ಬ ಇದೆ ದೀಪಾವಳಿ, ಹ್ಯಾಪಿ ದಿವಾಳಿ ಅಂತಂದು ವಿಶ್ ಮಾಡಿದಾಗ ನೀವೇನಂತೀರವ್ರಿಗೆ ಸೇಮ್ ಟು ಯು ಅಂತಂದು ವಿಶ್ ಮಾಡ್ತೀರ ತಾನೇ. ಆದರೆ ಆ್ಯಕ್ಚುಲಿ ಸೇಮ್ ಟು ಯು ಅಂತ ಅನ್ನೋದನ್ನು ಬಳಸಿದ್ರೆ ನೀವು ಅವ್ರು ಹೇಗೆ ಹೇಳಿದಾರೋ ಅದೇ ರೀತಿಯಾಗಿ ಅವರಿಗೆ ನೀವು ವಿಶ್ ಮಾಡಬೇಕು. ಓಕೆ, ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತಂದಾಗ ನಾವು ಕನ್ನಡದಲ್ಲಿ ನೀವು ಅಂದಂಗೆ ಅಂತಂದರೆ ಅರ್ಥ ಇದೆಯಾ? ಇಲ್ಲ ತಾನೇ. ಅಲ್ಲೇನು ಹೇಳ್ತೀವಿ ನಾವು ಕನ್ನಡದಲ್ಲಿ? ನಿಮಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತೀವಿ. ನಿಮಗೂ ಸಹ ಅಂತ ಅನ್ನಲ್ಲ ನಾವು. ಓಕೆ, ಆದರೆ ಇಂಗ್ಲೀಷಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಆದರೆ ನಾವು ಅವರು ಯಾವ ರೀತಿಯಾಗಿ ವಿಶ್ ಮಾಡಿರ್ತಾರೋ ಅದೇ ರೀತಿ ನೀವು ಅಲ್ಲಿ ವಿಶ್ ಮಾಡ್ಬೋದು. ಈಗ ಕೆಲವೊಬ್ಬರು ಸೇಮ್ ಟು ಯು ಅಂತ ಅನ್ನೋದನ್ನು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾರು ಏನು ಹೇಳಿದ್ರು ಸೇಮ್ ಟು ಯು ಅಂತಂದು. ಈಗ ನಿಮಗೆ ಮದುವೆ ಆಗಿದೆ, ನಿಮ್ಮ ಫ್ರೆಂಡಿಗೆ ಮದುವೆ ಆಗಿಲ್ಲ,
ಅವನು ಬಂದು ನಿಮಗೆ ವಿಶ್ ಮಾಡ್ತಾ ಇದ್ದಾನೆ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಂದು. ಆವಾಗ ನೀವು ಸೇಮ್ ಟು ಯು ಅಂತಂದ್ಬಿಟ್ರೆ ಅವ್ನು ಮದುವೆನೇ ಆಗಿಲ್ಲ, ಅಂದರೆ ನಿಮಗೂ ಸಹ ವೈವಾಹಿಕ ಜೀವನದ ಶುಭಾಶಯಗಳು ಅಂದ ಹಾಗೆ ಆಗುತ್ತೆ. ಆದ್ದರಿಂದ ನಾವು ಸೇಮ್ ಟು ಯು ಅಂತನ್ನೋದನ್ನು ಸ್ವಲ್ಪ ಕಡಿಮೆ ಬಳಸಬೇಕು. ಓಕೆ, ನೆಕ್ಸ್ಟ್ ಹೌ ಸ್ಯಾಡ್. ಯಾರೋ ಏನೋ ಬಂದು ಒಂದು ದುಃಖದ ವಿಷಯವನ್ನು ಹೇಳ್ತಾರೆ, ಹೀಗಪ್ಪ ಅವರು ತೀರ್ಕೊಂಡ್ಬಿಟ್ರು ಒಬ್ಬರು ರಿಲೇಷನ್ನು ಅಂತಂದು. ಅವಾಗ ನೀವು ಅಂತೀರಿ ಹೌ ಸ್ಯಾಡ್, ಹೌ ಸ್ಯಾಡ್, ಈ ರೀತಿಯಾಗಿ. ನೆಕ್ಸ್ಟ್ ವಾಟ್ ಅ ವಿಕ್ಟ್ರಿ. ಈಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಇಂಡಿಯಾ ಅಲ್ಲಿ ಕ್ರಿಕೆಟ್ ಮ್ಯಾಚಲ್ಲಿ ಗೆದ್ದುಬಿಡ್ತು. ಅವಾಗ ನಾವು ಹೇಳ್ತೀವಿ ವಾಟ್ ಅ ವಿಕ್ಟ್ರಿ ಇಟ್ ಈಸ್, ಅಂದರೆ ಸೋಲಿನ ದವಡಿಯಿಂದ ಪಾರಾಗಿ ಬಂದಿರುತ್ತೆ. ವಾಟ್ ಅ ವಿಕ್ಟ್ರಿ ಇಟ್ ಈಸ್, ವಾಟ್ ಅ ವಿಕ್ಟ್ರಿ, ವಾವ್, ಈ ರೀತಿಯಾಗಿ. ನೆಕ್ಸ್ಟ್ ಹಲೋ ಮತ್ತು ಲಿಸನ್. ಹಲೋ ಅಂತಂತಂದರೆ ಕೇಳಿ. ಈಗ ನಾವು ಮಾತನಾಡ್ತಾ ಇರ್ತೀವಿ ಫೋನಲ್ಲಿ, ನಾವು ಮಾತನಾಡೋದನ್ನು ಕೇಳಿ ಅಂತನ್ಲಿಕ್ಕೆ ಹಲೋ ಅಂತಂದು ಹೇಳ್ಬೋದು. ಲಿಸನ್ ಅಂತಂತಂದರೆ ಇದರ ಅರ್ಥನೂ ಕೇಳಿ. ಈಗ ನೀವು ಮಾತನಾಡ್ತಾ ಇದ್ರಿ, ಇದರ ಬದಲಾಗಿ ಅವರು ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳಿ ಅಂತಂದು ಹೇಳಿಕೆ ಲಿಸನ್ ಈ ರೀತಿಯಾಗಿ ನೀವು ಹೇಳ್ಬೋದು. ಓಕೆ, ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಸೆಂಟೆನ್ಸ್ಗಳನ್ನು ಜಸ್ಟ್ ನೀವು ಹಾಗೆ ಹೇಳಿದರೆ ಸಾಲದು, ವಿತ್ ಫೀಲಿಂಗ್ಸ್ ಆ್ಯಂಡ್ ವಿತ್ ಎಮೋಷನ್ಸ್ಗಳ ಮೂಲಕ ನೀವು ಹೇಳಬೇಕು. ಸರಿ, ಹಾಗಾದರೆ ಇವುಗಳನ್ನ ಒಂಚೂರು ಪ್ರಾಕ್ಟೀಸ್ ಮಾಡೋಣ. ಓಕೆ, ಕಮಾನ್. awesome, come on, repeat with me. Awesome, wonderful, beautiful. ನೀವು ಬ್ಯೂಟಿಫುಲ್ ಈ ರೀತಿ. ಬ್ಯೂಟಿಫುಲ್, marvelous, good, that's good news. Is it? Okay, next. Oh my God, thank God. By God's grace, thank God. Same to you. How sad. Oh, how sad, ಈ ರೀತಿ. ನಾಟ್ ಹೌ ಶಾಡ್, ಈ ರೀತಿ ಅಲ್ಲ. ಹೌ ಶಾಡ್. ವಾಟ್ ಅ ವಿಕ್ಟ್ರಿ. ಹಲೋ. ಲಿಸನ್. ಓಕೆ, ಎಸ್, ಪ್ರಾಕ್ಟೀಸ್ ಮಾಡಿದ್ರಲ್ವಾ? ಓಕೆ, ಬೈ ದ ವೇ, ಹೇಗೆ ಅನಿಸ್ತಾ ಇದ್ದೇವೆ ಈ ವಾಕ್ಯಗಳು? ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈಗಲೇ ಲೈಕ್ ಮಾಡಿ. ವೆಲ್, ಇನ್ನೂ ನಾನು ನಿಮಗೆ 15 ಸೆಂಟೆನ್ಸ್ಗಳನ್ನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಫ್ರೆಂಡ್ಸ್, ಅವುಗಳನ್ನ ಕಲಿಯೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನನ್ನ ಯೂಟ್ಯೂಬ್ ವೀಡಿಯೋಸ್ಗಳ ಮೂಲಕ ನೀವು ಚೆನ್ನಾಗಿ ಇಂಗ್ಲೀಷನ್ನು ಕಲಿಬಹುದು. ಆದರೆ ಇನ್ನೂ ನನ್ನಿಂದ ಪರ್ಸ್ನಲ್ ಆಗಿ ನೀವು ಕೋಚಿಂಗನ್ನು ತೆಗೆದುಕೊಳ್ಬೇಕು, ಇನ್ನೂ ಚೆನ್ನಾಗಿ ನೀವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ, ಈಗ ಬರ್ತಾ ಇರುವಂಥ 6ನೇ ತಾರೀಕಿಗೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್, ಇನ್ನೊಂದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಈಗಾಗಲೇ ಕಳೆದ ಒಂದು ಆನ್ಲೈನ್ ಬ್ಯಾಚ್ಗಳಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಈಗ ಚೆನ್ನಾಗಿ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲ್ತಿದ್ದಾರೆ. ನೀವು ಸಹ ಅವರ ಹಾಗೆಯೇ ಇಂಗ್ಲೀಷನ್ನು ಕಲಿತು ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರುವಂಥ ಈ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ಗಳನ್ನ ತಿಳ್ಕೊಂಡು ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗಿ. ಈ ಒಂದು ಬ್ಯಾಚಿಗೆ 50 ಮೆಂಬರ್ಸಿಗೆ ಮಾತ್ರ ನಾನು ಅವಕಾಶವನ್ನು ಕೊಡ್ತಾ ಇರ್ತೀನಿ. ಈಗಾಗಲೇ ಸಾಕಷ್ಟು ಜನ ಅಡ್ಮಿಷನ್ ತೊಗೊಂಡಿದ್ದಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಜಸ್ಟ್ ಕಾಲ್ ಮೀ ಆ್ಯಂಡ್ ಟೇಕ್ ಅಡ್ಮಿಷನ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಉಳಿದಂಥ ಸೆಂಟೆನ್ಸ್ಗಳನ್ನ ನೋಡೋಣ. ವೆಲ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಹೌ ಟೆರಿಬಲ್ ಅಂದರೆ ಎಂಥ ಭಯಾನಕ. ಈಗ ಯಾವುದೇ ಒಂದು ನೀವು ಭಯಾನಕ ದೃಶ್ಯವನ್ನು ನೋಡ್ತೀರಿ, ಸೊ ಅವಾಗ ನೀವೇನು ಮಾಡ್ತೀರಿ? ಹೌ ಟೆರಿಬಲ್, ಎಂಥ ಭಯಾನಕ ಇದು, ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹೌ ಟ್ರ್ಯಾಜಿಕ್ ಅಂತಂದರೆ, ಈಗ ಏನೋ ಒಂದು ಆಕ್ಸಿಡೆಂಟನ್ನು ನೋಡ್ತೀರಿ, ನೋಡಿದ ತಕ್ಷಣ ಅಯ್ಯೋ ಎಂಥ ದುರಂತ, ವಾಟ್ ಅ ಟ್ರ್ಯಾಜಿಕ್, ಈ ರೀತಿಯಾಗಿ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಹೌ ಡಿಸ್ಕಸ್ಟಿಂಗ್ ಅಂತಂದರೆ, ಯಾರಾದರೂ ತುಂಬ ಕೊಳಕು ರೀತಿಯಲ್ಲಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅವರ ಬಿಹೇವಿಯರ್ ನಿಮಗೆ ಇಷ್ಟ ಆಗದೇ ಇದ್ದಾಗ ನೀವೇನಂತೀರವಾಗ ಹೌ ಡಿಸ್ಕಸ್ಟಿಂಗ್ ಹೀ ಈಸ್, ಅವರು ತುಂಬ ಅಸಹ್ಯ ಇದ್ದಾನೆ. ಓಕೆ, ಹೌ ಡಿಸ್ಕಸ್ಟಿಂಗ್, ಈ ರೀತಿಯಾಗಿ ನೀವು ಹೇಳ್ಬೋದು. ನೆಕ್ಸ್ಟ್ ಹೌ ಡೇರ್ ಯು. ಈಗ ಡೇರ್ ಯು ಅಂತಂತಂದ್ರೇನು? ನಿಮಗೆಷ್ಟು ಧೈರ್ಯ? ಹೌ ಡೇರ್ ಯು, ನಿಂಗೆ ಎಷ್ಟು ಧೈರ್ಯ ಹಾಗೆ ಮಾತಾಡಲಿಕ್ಕೆ? ಹೌ ಡೇರ್ ಯು ಟಾಕಿಂಗ್ ಲೈಕ್ ದ್ಯಾಟ್, ಈ ರೀತಿಯಾಗಿ. ಓಕೆ, ಆಮೇಲೆ ಅವನಿಗೆಷ್ಟು ಧೈರ್ಯ ಅಂತನ್ಲಿಕ್ಕೆ ಹೌ ಡೇರ್ ಹಿ, ಅವಳಿಗೆಷ್ಟು ಧೈರ್ಯ ಅಂತನ್ಲಿಕ್ಕೆ ಹೌ ಡೇರ್ ಸಿ, ಈ ರೀತಿಯಾಗಿ ನೀವು ಅಲ್ಲಿ ಪರ್ಸನ್ಸನ್ನು ಯೂಸ್ ಮಾಡಿಕೊಂಡು ನೀವು ವಾಕ್ಯಗಳನ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಹೌ ವಂಡರ್ಫುಲ್ ಅಂತಂದರೆ ಎಂತಹ ಸುಂದರ,
ಓಕೆ, ಹೌ ವಂಡರ್ಫುಲ್. ಫ್ರೆಂಡ್ಸ್, ಈ ಒಂದು ವಾಕ್ಯವನ್ನು ನಾನು ಯಾವಾಗಲೂ ಬಳಸ್ತಾ ಇರ್ತೀನಿ. ನಮಗೆ ಇವತ್ತು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದೇ ಆಗಲಿ, ನಾನು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡ್ತೀನಿ. ಹೇಗೆ ಗೊತ್ತಾ, ಏನೋ ಒಳ್ಳೆಯದಾಗಲಿ ಹೌ ವಂಡರ್ಫುಲ್, ಓಕೆ, ಏನೋ ಕೆಟ್ಟದಾದರೂ ಸಹ ಹೌ ವಂಡರ್ಫುಲ್ ಅಂತಲೇ ಅಂತೀನಿ. ಸೊ ನಾವು ಕೆಟ್ಟ ವಿಷಯಗಳಿಗೆ ನಮಗೆ ಯಾವಾಗ ಸೋಲುಗಳು ಬರ್ತವೆ, ಯಾವಾಗ ಹೌ ವಂಡರ್ಫುಲ್ ಅನ್ನುವಂತಹ ಒಂದು ಶಬ್ದವನ್ನು ನಾವು, ಈ ವಾಕ್ಯವನ್ನು ನಾವು ಉಪಯೋಗಿಸಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಆ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ ನಮಗೆ ಧೈರ್ಯವನ್ನು ಕೊಡುತ್ತೆ. ಆದ್ದರಿಂದ ಏನೇ ಸಮಸ್ಯೆ ಬರಲಿ, ಏನಂತಂದು ಹೇಳಿ ಹೌ ವಂಡರ್ಫುಲ್, ಹೌ ವಂಡರ್ಫುಲ್. ಓಕೆ, ಎಸ್, ಕಮಾನ್ ಸೇ ವಿತ್ ಮಿ ಒನ್ಸ್ ನಾವು. ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೌ ವಂಡರ್ಫುಲ್ ಅಂತಂತಂದು. ವಂಡರ್ಫುಲ್. ನೆಕ್ಸ್ಟ್, ಕಮ್ ವಾಟ್ ಮೇ, ಏನಾದರೂ ಬರಲಿ. ಓಕೆ, ಕಮ್ ವಾಟ್ ಮೇ, ಐ ಆಮ್ ಗೋಯಿಂಗ್ ಟು ಡೂ ಇಟ್. ಏನಾದರೂ ಬರಲಿ, ನಾನು ಅದನ್ನ ಮಾಡೇ ಮಾಡ್ತೀನಿ. ಕಮ್ ವಾಟ್ ಮೇ, ಏನಾದರೂ ಬರಲಿ, ಗಾಡ್ ಈಸ್ ವಿತ್ ಮೀ, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಚೀವ್ ಇಟ್. ಖಂಡಿತವಾಗ್ಲೂ ನಾನು ಅದನ್ನ ಸಾಧನೆ ಮಾಡೇ ಮಾಡ್ತೀನಿ. ಈ ಅರ್ಥದಲ್ಲಿ ಕಮ್ ವಾಟ್ ಮೇ ಅಂತ ಅನ್ನೋದನ್ನು ಯೂಸ್ ಮಾಡ್ಬೋದು. ವೆಲ್ ನೋಡಿ, ಹರಿ ಅಪ್, ಹೀಗೆ ಏನೋ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಬೇಗನೆ ಅವಸರ ಮಾಡಿ ಅಂತಂತಲಿಕ್ಕೆ ಹರಿ ಅಪ್ ಅಂತ ನೀವು ಯೂಸ್ ಮಾಡ್ಬೋದು. ಈಗ ಎಲ್ಲೇ ನೀವು ಹೊರಡ್ತಾ ಇದ್ರಿ, ಹೊರಡುವಾಗ ಕಮಾನ್ ಬೇಗನೆ ಹೊರಡ್ರಿ ಅಂತಲಿಕ್ಕೆ ಹರಿ ಅಪ್ ಅಂತಂದು ಹೇಳ್ಬೋದು. ಕೆಲಸ ಮಾಡ್ತಾ ಇದ್ದಾರೆ, ಬೇಗನೆ ಕೆಲಸ ಮಾಡಿ ಅಂತಲಿಕ್ಕೆ ಹರಿ ಅಪ್ ಅಂತಂತಂದು ಹೇಳ್ಬೋದು. ಆದರೆ ವೆರಿ ಇಂಪಾರ್ಟೆಂಟ್, ಡಿಫ್ರೆಂಟ್ ಅಂತ ಸಿಚುವೇಶನ್ಸ್ಗಳು ಡಿಫ್ರೆಂಟ್ ಅಂತ ಮೀನಿಂಗನ್ನು ಇದು ಕೊಡುತ್ತೆ. ವಂಡರ್ಫುಲ್ ಫ್ರೆಂಡ್ಸ್. ನೆಕ್ಸ್ಟ್, ವಾಟ್ ಆ್ಯನ್ ಐಡಿಯಾ. ಈಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗಿದ್ದೀರಿ, ಅವನು ಏನೋ ಒಂದು ಐಡಿಯಾನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಅವಾಗ ನಿಂತೀನಿ, ವಾಟ್ ಆ್ಯನ್ ಐಡಿಯಾ, ಕಮಾನ್ ಲೆಟ್ಸ್ ಡೂ ಇಟ್. ಓಕೆ, ಎಂಥ ಒಳ್ಳೆಯ ಯೋಚನೆ, ಕಮಾನ್ ಮಾಡೋಣ ನಡಿ, ಈ ರೀತಿಯಾಗಿ. ವಾಚ್ ಔಟ್ ಅಂತಂತಂದರೆ ಹುಷಾರಾಗಿರಿ. ಈಗ ನೀವು ನಡೀತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಏನೋ ಬಿದ್ದಿದೆ, ಹೇ ಹುಷಾರಾಗಿರು, ಓಕೆ, ವಾಚ್ ಔಟ್ ಅಂತಂದು ಈ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಅಲಾ ಸಿ ಫಾಸ್ಟ್ ಅವೇ, ಈಗ ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಯಾರೋ ಒಬ್ಬರು ತುಂಬ ಇಷ್ಟವಾದಂಥ ವ್ಯಕ್ತಿಗಳು ತೀರ್ಕೊಂಡಿರ್ತಾರೆ. ಆ ಸುದ್ದಿ ನಿಮಗೆ ಬಂದು ತಲುಪಿದ ತಕ್ಷಣ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ, ಅಲಾ ಸಿ ಹ್ಯಾಸ್ ಫಾಸ್ಟ್ ಅವೇ, ಅಯ್ಯೋ ಅವರು ಹೋಗಿಬಿಟ್ಟರೆ, ಈ ರೀತಿಯಲ್ಲಿ ಅದನ್ನ ಎಕ್ಸ್ಪ್ರೆಷನ್ ಮಾಡಬೇಕು. ನೆಕ್ಸ್ಟು, ಯಾರೋ ನಿಮಗೆ ಒಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ದಾರೆ, ದಯವಿಟ್ಟು ನೀವು ಬರಲೇಬೇಕು ಅಂತಂದು ಹೇಳಿದಾಗ ಶ್ಯೂರ್ ಅಂತಂದು ಹೇಳ್ಬೋದು, ಇಲ್ಲ ಅಫ್ಕೋರ್ಸ್ ಅಂತಂದು ನೀವು ಯೂಸ್ ಮಾಡ್ಬೋದು. ಓಕೆ, ಶ್ಯೂರ್ ಆ್ಯಂಡ್ ದೆನ್ ಅಫ್ಕೋರ್ಸ್, ಇವೆರಡರ ಅರ್ಥ ಏನಿರುತ್ತೆ, ಒಂದೇ, ಖಂಡಿತವಾಗ್ಲೂ ಅಂತಂತಂದು. ಓಕೆ, ಬೈ ವೇ, ಆರ್ ಯು ಪ್ರಾಕ್ಟೀಸಿಂಗ್ ವಾಟ್ ಐ ಆಮ್ ಟೀಚಿಂಗ್ ರೈಟ್ ನಾವು? ಈಗ ನಾನು ಏನು ಕಲಿಸ್ತಾ ಇದ್ದೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಅಂತಂತಂದು ಈ ಕೂಡಲೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್, ವಾಟ್ ಆರ್ ನಾನ್ ಸೆನ್ಸ್. ಈಗ ಏನಾದರೂ ಯಾರೋ ಒಬ್ಬರು ಅವಿವೇಕತನದಿಂದ ಕೂಡಿದಂಥ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ವಾಟ್ ಆರ್ ನಾನ್ ಸೆನ್ಸ್ ಅಂತಂದು ನೀವು ಹೇಳ್ಬೋದು, ವಾಟ್ ಆರ್ ನಾನ್ ಸೆನ್ಸ್ ಇಟ್ ಈಸ್. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್, ಕೀಪ್ ಕ್ವೈಟ್ ಅಂತ ನಿಮ್ಗೆ ಗೊತ್ತೇ ಇದೆ, ನಿಶಬ್ದವಾಗಿರಿ. ಬಿ ಸೈಲೆನ್ಸ್ ಅಂತಂದು ಅಂತಾರೆ, ಕೀಪ್ ಕ್ವೈಟ್ ಅಂತಂದು ನೀವು ಯೂಸ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಸೊ ಹಾಗಾದರೆ ಇವುಗಳು ಗೊತ್ತಾದವಲ್ಲ ಈಗ? ಸರಿ, ಹಾಗಾದರೆ ಈಗ ಇವುಗಳನ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡೋಣ. ಓಕೆ, ಆರ್ ಯು ರೆಡಿ? ಇಫ್ ಯು ಆರ್ ರೆಡಿ, ಪ್ಲೀಸ್ ಟೈಪ್ ಐ ಆಮ್ ರೆಡಿ ಇನ್ ಅ ಕಾಮೆಂಟ್ ಬಾಕ್ಸ್. ಹೌ ಟೆರಿಬಲ್. ಕಮಾನ್ ರಿಪೀಟ್ ವಿತ್ ಮೀ. ನೀವಲ್ಲಿ ಹೇಳಬೇಕು, ಹೌ ಟೆರಿಬಲ್, ಈ ರೀತಿಯಾಗಿ. ಹೌ ಟೆರಿಬಲ್, ಈ ರೀತಿ. ಹೌ ಟ್ರಾಜಿಕ್. ಹೌ ಡಿಸ್ಕಸ್ಟಿಂಗ್. ಓಕೆ, ನಿಮ್ಮ ಮುಖದಲ್ಲಿ ಆ ಫೀಲಿಂಗ್ಸ್ ಬರಬೇಕು. ಹೌ ಡಿಸ್ಕಸ್ಟಿಂಗ್, ಎಂಥ ಅಸಹ್ಯ, ಈ ರೀತಿಯಾಗಿ. ಹೌ ಡೇರ್ ಯು. ಹೌ ಡೇರ್ ಹಿ. ಹೌ ಡೇರ್ ಸಿ. ಓಕೆ, ಮಾಡ್ತಾ ಇದ್ದಿರ್ತಾನೆ ಪ್ರಾಕ್ಟೀಸ್. ವೆಲ್, ನೆಕ್ಸ್ಟ್, ಹೌ ವಂಡರ್ಫುಲ್. ಓಕೆ, come what may. Come what may, I will do it. ಹೇಳಿ, come what may, I will speak English. ಏನಾದರೂ ಆಗಲಿ, ನಾನು ಇಂಗ್ಲೀಷಿನ ಮಾತಾಡ್ತೀನಿ. come what may, I will do it. ಏನಾದರೂ ಆಗಲಿ, ನಾನು ಆ ಕೆಲಸ ಮಾಡ್ತೀನಿ. come what may. Yes. Okay, next. Well, next ನೋಡಿ, hurry up. Okay. What an idea. Watch out. Alas, he has passed away. Sure. Of course. What a nonsense. Keep quiet. ಓಕೆ ಫ್ರೆಂಡ್ಸ್, ಸೊ ಪ್ರಾಕ್ಟೀಸ್ ಮಾಡಿದ್ರಲ್ವಾ? ಓಕೆ, ಸೊ ಹಾಗಾದರೆ ಈ ವಿಷಯಗಳು ಹೇಗನಿಸಿದವು? ಇವತ್ತಿನ ಈ ಸೆಂಟೆನ್ಸ್ಗಳೆಲ್ಲವೂ ಜಸ್ಟ್ ಇವುಗಳನ್ನ ಕೇಳಿ ಬಿಡದೆ ಇವುಗಳನ್ನ ನೋಟ್ಬುಕ್ಕಲ್ಲಿ ಬರ್ಕೊಂಬಿಟ್ಟು ಅವುಗಳನ್ನ ನಾನೀಗ ನಿಮಗೆ ಯಾವ ರೀತಿಯಾಗಿ ಅನಿಸಿ ಪ್ರಾಕ್ಟೀಸ್ ಮಾಡಿ ಇದೇ ರೀತಿ
ಅಂತ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಇವುಗಳನ್ನ ಉಪಯೋಗಿಸ್ತಾ ಹೋಗಿದ್ದೆ ಆದರೆ ನಿಮ್ಮ ಇಂಗ್ಲೀಷ್ ಇನ್ನೂ ಸುಂದರವಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡ್ತೀರಾ ತಾನೇ? ವಂಡರ್ಫುಲ್. ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ಲೆಸನ್ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಟ್ಟು ಇಂಗ್ಲೀಷ್ ಯಾರಿಗೆ ಬರಲ್ವೋ, ಯಾರಿಗೆ ಇಂಗ್ಲೀಷ್ ನೆಸೆಸಿಟಿ ಇದೆಯೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತಂದು ಹೇಳ್ತಾ, friends, I hope you enjoyed today's lesson very well. With this, I am going to end today's session. ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಂಗ್ಲೀಷನ್ನ ಕಲಿತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.